ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಹಾಸ್ಯ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನ್ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶ್ವೇತಾ ಮನೆಗ್ ಬಂದು ಶಾಂತಿ ಮಹಿಳಾ ಸಂಘಕ್ಕೆ ಲಂಚ ಕೊಟ್ಟಿರೋದ್ರಿಂದ ಅದ್ರ ಮೇಲೆ ಅವರು ಕೇಸ್ ಹಾಕಿ ದೊಡ್ಡದನ್ನ ಜೈಲಿಗೆ ಬೇಕಾದ್ರೆ ಕಳಿಸ್ಬೋದು ಅಂತ ಹೇಳಿದ್ದಕ್ಕೆ ಅದನ್ನ ಕೇಳಿ ಮನೋಜ್ಗೆ ಶಾಕ್ ಆಗುತ್ತೆ. ಅದಕ್ಕೆ ಬೇಕು ಬೇಕು ಅಂತಾನೆ ಸೂರ್ಯ ಮತ್ತೆ ರವಿ ಇಬ್ರು ಸೇರ್ಕೊಂಡು ಮನೋಜನ್ ಭಯನ ಇನ್ನೂ ಜಾಸ್ತಿ ಮಾಡ್ತಿರ್ತಾರೆ. ಏನು ಸಕ್ರಿನ ಅರೆಸ್ಟ್ ಮಾಡ್ತಾರಾ ಅಂತ ಸೂರ್ಯ ಹೇಳಿದ್ರೆ, ಹೌದು ಅಣ್ಣ, ಅವ್ರು ಯೂಶುವಲ್ ಆಗಿ ಅದನ್ನೇ ಮಾಡೋದು ಅಂತ ಶ್ವೇತಾ ಹೇಳ್ತಾಳೆ. ಅಲ್ಲ ಶ್ವೇತಾ, ಇದು ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ತಪ್ಪು ಮಾಡಿದ್ದು ಆ ರೋಹಿಣಿ, ಹಾಗಿದ್ಮೇಲೆ ಇದು ಅತ್ತೆ ಮೇಲ್ ಬಂದ್ರೆ ಅದು ತಪ್ಪಾಗುತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಕರೆಕ್ಟ್ ಮೀನಾ, ಆದ್ರೆ ಅದು ಗೊತ್ತಿರೋದ್ ನಮಗ್ ಮಾತ್ರ ತಾನೆ. ಯಾರು ಬಾಯ್ ಬಿಟ್ಟು ತಮ್ಗಾಗಿರೋ ಕಷ್ಟನ ಹೇಳ್ಕೊತಾರೋ ಅವ್ರನ್ನ ಇನ್ನೋಸೆಂಟ್ ಅಂತ ಅನ್ಕೋತಾರೆ. ಎದುರುಗಡೆ ಇರೋ ವ್ಯಕ್ತಿ ಏನು ಮಾತಾಡ್ಲಿಲ್ಲ ಅಂತಂದ್ರೆ ಅವನು ತಪ್ಪು ಮಾಡಿದಾನೆ ಅಂತಾನೆ ಅರ್ಥ ಮಾಡ್ಕೋತಾರೆ ಅಂತ ಶ್ವೇತಾ ಹೇಳ್ತಿರ್ತಾಳೆ. ನೀನ್ ಹೇಳೋದು ಕರೆಕ್ಟೇ ಶ್ವೇತಾ. ಒಂದು ನ್ಯೂಸ್ ಬಂದಿದೆ ಅಂತಂದ್ರೆ ಯಾರ್ದು ನ್ಯಾಯ ಯಾರ್ದು ಅನ್ಯಾಯ, ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ಜನ ನೋಡೋದೇ ಇಲ್ಲ. ಆ ತಕ್ಷಣಕ್ಕೆ ಕಣ್ಮುಂದೆ ಏನ್ ಕಾಣಿಸುತ್ತೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಷ್ಟೇ ಅಂತ ರವಿ ಹೇಳ್ತಾನೆ. ಈಗ ನೋವು ಅನ್ಭವಿಸಿರೋ ವ್ಯಕ್ತಿ ಆಮೇಲೆ ಬಂದು ಮಾತಾಡಿದ್ರು ಸಹ ಯಾರು ಅದನ್ನ ನಂಬೋದಿಲ್ಲ. ಯಾಕಂದ್ರೆ ಅವ್ನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಕೋತಾರೆ. ಈಗ ಪೌಡು ಲೀಡಿಂಗ್ ಅಲ್ಲಿ ಇದ್ದಾಳೆ, ಅದಕ್ಕೆ ನಾವೇನ್ ಮಾಡಿದ್ರು ಅದು ಲೆಕ್ಕಕ್ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಮನೋಜ ಯೋಚನೆ ಮಾಡ್ತಿರ್ತಾನೆ. ಹಾಗಿದ್ರೆ ನೆಕ್ಸ್ಟ್ ಆ ಮೇಡಮ್ ಬಂದು ಜನರನ್ನ ಕರ್ಕೊಂಡ್ ಬಂದು ಹೋರಾಟ ಮಾಡ್ತಾರ ಅಂತ ಮೀನ ಕೇಳ್ಬೇಕಾದ್ರೆ, ಆಕ್ಚುಲಿ ಮೊದ್ಲು ಇವಾಗ ನೋಟಿಸ್ ಕಳಿಸ್ತಾರೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಿರ್ತಾರೆ. ಸೊ ನಾವ್ ಕೇರ್ಫುಲ್ ಆಗಿರ್ಬೇಕು ಅಂತ ಶ್ವೇತಾ ಹೇಳ್ತಿರ್ತಾಳೆ. ಅಯ್ಯೋ ಸುಮ್ನಿರಮ್ಮ, ಇದಕ್ಕೂ ಮೇಲೆ ನಾವ್ ಕೇರ್ ತಗೊಂಡು ಏನ್ ಪ್ರಯೋಜನ? ಆ ಪೌಡರ್ನ ಸಕ್ಕರೆ ಮತ್ತೆ ಈ ತೆಂಗೆ ಇಬ್ರು ಕರ್ದು ಶೋರೂಮ್ ಅಲ್ಲಿ ಹೊಡಿಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಇವ್ರಿನೇ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ, ಮನೆ ಮುಂದೆ ಬಂದು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಏನು ಮಾಡೋದು ಅಂತ ರವಿ ಕೇಳ್ಬೇಕಾದ್ರೆ, ಏನು ಮಾಡಕ್ಕಾಗತ್ತೆ ರವಿಗಾನ್, ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಪಾಪ ಕಣ, ಅಪ್ಪ ಹಿಂಗೆ ಇದ್ರಿಂದ ತುಂಬಾ ನೋವಾಗುತ್ತೆ. ಇವನಿಂದಾಗಿ ಅಪ್ಪ ನೆಮ್ಮದಿನೇ ಹಾಳಾಗೋಯ್ತು ಕಣ ಅಂತ ಸೂರ್ಯ ಮನೋಜ್ ನೋಡ್ಕೊಂಡು ಬೈತಿರ್ತಾನೆ. ಆ ಮೇಡಮ್ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ನಾವು ಕಾಂಪ್ರಮೈಸ್ ಮಾಡ್ಲೇಬೇಕು ಅಣ್ಣ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅದು ನಮ್ಗ್ ಅರ್ಥ ಆಗ್ತಿದೆ ಶ್ವೇತಾ. ನಮ್ಮನೆಯಿಂದ ಯಾರೇ ಹೋಗಿ ಮಾತಾಡಿದ್ರು ಅವ್ರು ಕೇಳೋಹಿಲ್ಲ. ನೋವ್ ಅನ್ಭವಿಸಿರೋರೆ ಹೋಗಿ ಮಾತಾಡ್ಬೇಕು, ಆದ್ರೆ ಅವ್ರು ಹೋಗಿ ಮಾತಾಡೋದಕ್ಕೆ ರೆಡಿ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಅದ್ರಲ್ಲಿ ಬೇರೆ ನನ್ ಸಮಸ್ಯೆನ ನಾನೇ ನೋಡ್ಕೋತೀನಿ ಅಂತ ಬೇರೆ ಸೋಲ್ತಾನೆ. ಅಲ್ಲ ಕಣ ರವಿಗನ್, ನಮ್ ಸಮಸ್ಯೆಗೆ ತಲೆ ಹಾಕ್ಬೇಡ ಅಂತ ಹೇಳಿದ್ಮೇಲೆ ನಾವೇನಪ್ಪ ಮಾಡಕ್ಕಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಯೋಚನೆ ಮಾಡೋ, ಈ ಸಮಸ್ಯೆ ಇನ್ನು ದೊಡ್ಡದಾಗ್ಬಿಡುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳೋ ಅಂತ ರವಿ ಹೇಳ್ತಿರ್ತಾನೆ. ಲೇ ರವಿಗಾನ್, ಇದೆಲ್ಲ ವೇಸ್ಟ್ ಕಂಡ್ಬಿಡ. ಅವ್ನ್ ಏನೇ ಹೇಳಿದ್ರು ಕಿವಿಗೆ ಹಾಕೊಳ್ಳೋದಿಲ್ಲ. ಎಮ್ಮೆ ಎಮ್ಮೆ ಚರ್ಮದವನ ಅವನು. ಬನ್ನಿ ತಿಂಡಿ ತಿನ್ನಕ್ ಹೋಗೋಣ ಅಂತ ಹೇಳ್ತಾ ಸೂರ್ಯ ರವಿನ ಕರ್ಕೊಂಡು ಮೀನಿನ ಜೊತೆ ತಿಂಡಿ ತಿನ್ನೋದಿಕ್ಕೆ ಅಂತ ಹೋಗ್ತಾನೆ. ಮನೋಜಣ್ಣ, ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ, ಕೇರ್ಫುಲ್ ಅಂತ ಹೇಳ್ತಾ ಶ್ವೇತಾನು ತಿಂಡಿ ತಿನ್ನೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಮನೋಜ ಮಾತ್ರ ಕುತ್ಕೊಂಡು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅದ್ರಲ್ಲಿ ರೋಹಿಣಿ ಮನೆ ಮುಂದೆ ಮಹಿಳಾ ಸಂಘದ ಹೆಂಗಸರನ್ನೆಲ್ಲ ಕರ್ಕೊಂಡ್ ಬಂದು ಗಲಾಟೆ ಮಾಡ್ತಾ ಶಾಂತಿನ ಅರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಹಾಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾರ ಅಂತ ಇಂತ ಅತ್ತಿದೀರ್ನ ಸುಮ್ನೆ ಬಿಡಬಾರ್ದು ಅಂತ ಆ ಹೆಂಗಸರೆಲ್ಲ ಕೂಗ್ತಾ ಇರ್ತಾರೆ. ಆಗ ಪೊಲೀಸರು ಬಂದು ಶಾಂತಿನ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾರೆ. ಮನೋಜ, ಏನೋ ಇದು ನನ್ ಪರಿಸ್ಥಿತಿ ಹಿಂಗಾಗೋಯ್ತು, ನಿನಗೋಸ್ಕರ ಅಲ್ವೇನೋ ನಾನು ಇಷ್ಟೆಲ್ಲಾ ಮಾಡಿದ್ದು, ಈಗ ನೋಡು ನನ್ ಪರಿಸ್ಥಿತಿನ ಅಂತ ಹೇಳ್ಕೊಂಡು ಶಾಂತಿ ಅಳ್ತಿರ್ತಾಳೆ. ಮನೋಜ ಪೊಲೀಸವ್ರನ್ನ ತುಂಬಾ ಕೇಳ್ಕೊತಿರ್ತಾನೆ, ದಯವಿಟ್ಟು ಬಿಟ್ಬಿಡಿ, ನಮ್ಮ ಅಮ್ಮಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ಅವ್ರು ಅವ್ನ್ ಮಾತನ್ನ ಕೇಳ್ದೆ ಶಾಂತಿನ ಎಳ್ಕೊಂಡ್ ಹೋಗ್ತಿರ್ತಾರೆ. ಅದನ್ನೇ ಯೋಚನೆ ಮಾಡ್ತಾ ಮನೋಜ, ನಮ್ಮ ಅಮ್ಮನ ಬಿಟ್ಬಿಡಿ, ನಮ್ಮ ಅಮ್ಮಂಗೆ ಏನು ಮಾಡ್ಬೇಡಿ, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಅವ್ರ ಏನು ಮಾಡಿಲ್ಲ ಅಂತ ಮನೋಜ ಕೂಗೋದಕ್ಕೆ ಶುರು ಮಾಡ್ತಾನೆ. ಆಗ ರವಿ ಮತ್ತೆ ಸೂರ್ಯ ಇಬ್ರು ಬಂದು ಮನೋಜನ್ನ ಸಮಾಧಾನ ಮಾಡ್ತಾರೆ. ಆಗ ಅವನ್ಗೆ ಇದು ಕನ್ಸು ಅನ್ನೋದು ಅರಿವಾಗತ್ತೆ. ಲೇ ಪೆಂಗ್ಯ, ಏನು ಆಯ್ತು ನಿಂಗೆ, ಏನ್ ಕನ್ಸ್ಕಂಡ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹ್ಞೂ ಕಣ ಅಪ್ಪಿ, ಶ್ವೇತಾ ಹೇಳಿದ್ ಕೇಳಿ ನಂಗ್ ತುಂಬಾ ಭಯ ಆಯ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ಓ ನಿನ್ಗ್ ಇವಾಗ ಭಯ ಆಗ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ಕಣ, ತುಂಬಾ ಯೋಚನೆ ಮಾಡ್ದೆ, ಇದ್ರಲ್ಲಿ ರೋಹಿಣಿ ತುಂಬಾ ತಪ್ಪು ಮಾಡಿದಾಳೆ ಅಂತ ನನ್ಗೆ ಅರ್ಥ ಆಗ್ತಿದೆ ಕಣ. ಅದಕ್ಕೇನೆ ನಾನ್ ಬರ್ತೀನಿ, ಅಲ್ಲಿ ಹೋಗಿ ನಾನ್ ಮಾತಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ಬರ್ತೀಯಾ? ಎಲ್ಲಿಗ್ ಹೋಗ್ತೀಯಾ? ಏನ್ ಮಾತಾಡ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ಅದೇ ಕಣ, ಆ ಅಸೋಸಿಯೇಷನ್ ಲೇಡಿನ ನೇರವಾಗಿ ಹೋಗಿ ಮಾತಾಡ್ತೀನಿ. ಸುಮ್ನೆ ಮನೆ ಮುಂದೆ ಜನ ಬಂದು ಹೋರಾಟ ಮಾಡಿದ್ರೆ ಅಮ್ಮನ್ಗೆ ಅವಮಾನ ಆಗುತ್ತೆ, ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡೋದ್ರೆ ಬೇಡಪ್ಪ, ನಾನ್ ಬಂದ್ ಮಾತಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಶ್ವೇತಾ ಮೀನಿನ್ಗೆ ಕಣ್ ಹೊಡಿತಾಳೆ. ಮನೋಜನ ಇವಾಗ
ಒಳ್ಳೆ ಡಿಸಿಷನ್ ತಗೊಂಡಿದೀರಾ. ಸೂರ್ಯ ಅಣ್ಣ ಹೇಳೋದನ್ನ ಕೇಳಿ. ಅವಾಗ್ಲೇ ನೀವು ಇದ್ರಿಂದ ಆಚೆ ಬರಕ್ಕಾಗೋದು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಲೋ ಸೂರ್ಯ, ನಾನ್ ಬರ್ತೀನಿ ಕಣೋ. ಆದ್ರೆ ಅಲ್ಲಿ ಹೋಗಿ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ನನ್ಗೇನು ಗೊತ್ತಿಲ್ಲ ಕಣೋ ಅಂತ ಮನೋಜ ಹೇಳ್ತಿರ್ತಾನೆ. ಲೇ, ಇದ್ರಲ್ಲಿ ನಿನ್ಗೇನೋ ಹೇಳ್ಕೊಡೋದಿದೆ. ನೀನ್ ಏನ್ ಅನ್ಭವ್ಸಿದ್ಯೋ ತೊಂದ್ರೆ ಅದನ್ನ ನಿನ್ ಬಾಯಾರೆ ಹೇಳ ಸಾಕು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅವ್ನ್ ಸ್ವಂತವಾಗಿ ಹೇಳಕ್ ಹೋದ್ರು ಏನಾದ್ರೂ ಹಾಳ್ ಮಾಡ್ಬಿಡ್ತಾನ್ ಕಣೋ. ನೋಡ್ದಿಯಲ್ಲ ಕೋರ್ಟ್ ಅಲ್ಲಿ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ರು ಅವಾಂತರನ ಅಂತ. ಅದಕ್ಕೆ ಏನ್ ಹೇಳ್ಬೇಕು ಅಂತ ನೀನು ಸ್ವಲ್ಪ ಹೇಳ್ಕೊಟ್ಬಿಡು ಅಂತ ರವಿ ಸೂರ್ಯನ ಹತ್ರ ಹೇಳ್ತಿರ್ತಾನೆ. ಕರೆಕ್ಟ್ ಕಣೋ ರವಿಗಾಂತ್, ಇವ್ರು ಬರೀ ಹಾಳ್ ಮಾಡೋದಷ್ಟೇ ಗೊತ್ತಿರೋದು ಅಂತ ಸೂರ್ಯ ಬೈತಿರ್ತಾನೆ. ರೀ, ಏನ್ ಮಾತಾಡ್ಬೇಕು ಅಂತ ನಾವೇ ಅವ್ರಿಗೆ ಬರ್ಕೊಟ್ಬಿಡಲ್ವಾ, ಅಷ್ಟು ಮಾತ್ರ ಅವ್ರು ಹೇಳಿದ್ರೆ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಕರೆಕ್ಟ್ ಕರೆಕ್ಟ್ ಮೀನಾ, ನೀನ್ ಹೇಳಿದ್ದು ಕರೆಕ್ಟ್ ಆಗಿದೆ. ಲೋ ಸೂರ್ಯ, ನೀನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಕ್ಲೀನ್ ಆಗಿ ನೆನ್ಪಲ್ಲಿ ಇಟ್ಕೊಂಡು ಹಂಗೆ ಹೇಳ್ಬಿಡ್ತೀನಿ ಕಣೋ. ಬರ್ಕೊಡ್ತೀಯಲ್ಲ ಅದನ್ನ ಹಂಗೆ ಗಟ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ ಕಣೋ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ಕಣ, ಈ ತರ ಗಟ್ ಮಾಡಿನೇ ಇಷ್ಟು ಡಿಗ್ರಿಗಳನ್ನ ಗುಡ್ಡೆ ಹಾಕೊಂಡ್ ಕೊಡ್ತಿದ್ಯಾ ಅಷ್ಟೇನೆ, ಬುದ್ಧಿ ಅಂತೂ ಬೆಳೆದಿಲ್ಲ. ಮೀನಮ್ಮ, ಹೋಗಿ ಪೆನ್ನು ಪೇಪರ್ ತಗೊಂಡ್ ಬಾ ಅಂತ ಸೂರ್ಯ ಮೀನಿನ್ಗೆ ಹೇಳ್ತಾನೆ. ಹಾಗೆ ಸೂರ್ಯ ಏನೇನೆಲ್ಲ ಹೇಳ್ಬೇಕು ಅಂತ ಹೇಳ್ತಾ ಹೋಗ್ತಾನ ಅದನ್ನೆಲ್ಲ ಮೀನಾ ಬರ್ಕೊಳ್ತಾ ಹೋಗ್ತಿರ್ತಾಳೆ. ಹಾಗೆ ಮನೋಜ ತನಗಾಗಿರೋ ಅಂತ ನೋವನ್ನು ಅಲ್ಲಿ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಮೀನಾ ಪೇಪರ್ ಅಲ್ಲಿ ಕ್ಲೀನ್ ಆಗಿ ಬರ್ದು ಸೂರ್ಯನ್ ಕೈಗೆ ಕೊಡ್ತಾಳೆ. ನೋಡೋ ಪೆಂಗ್ಯ, ಇದ್ರಲ್ಲಿ ಏನೇನ್ ಇದೆಯೋ ಅದನ್ನೆಲ್ಲ ಕ್ಲೀನ್ ಆಗಿ ಓದ್ಕೋ. ಆಮೇಲೆ ಅಲ್ಲಿ ಬಂದು ಹಂಗೆ ಹಿಂಗೆ ಅಂತ ಏನಾದ್ರು ಎಡವಟ್ ಮಾಡ್ದೋ ಆಮೇಲೆ ಸರಿ ಇರೋದಿಲ್ಲ ನೋಡು ಅಂತ ಹೇಳಿ ಸೂರ್ಯ ಮನೋಜನ್ ಕೈಲಿ ಪೇಪರ್ ಕೊಡ್ತಾನೆ. ಮನೋಜ ಆ ಪೇಪರ್ನ ಓದ್ತಾ ಮನ್ಸಲ್ಲೇ ಇದನ್ನ ಹೆಂಗಾದ್ರೂ ಮಾಡಿ ಹೇಳ್ಬಿಟ್ಟು ಬಚಾವ್ ಆಗ್ಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಆ ಮಹಿಳಾ ಸಂಘದ ಮೇಡಮ್ ನ ಮೀಟ್ ಮಾಡೋದಕ್ಕೆ ಅಂತ ಆಫೀಸ್ಗೆ ಹೋಗ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಆ ಮೇಡಮ್, ನೀವು ರೋಹಿಣಿ ಫ್ಯಾಮಿಲಿ ಅಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಮೇಡಮ್, ಅವ್ರನ್ನ ನಮ್ ಫ್ಯಾಮಿಲಿ ಅಂತ ಹೇಳ್ಬೇಡಿ, ಅವ್ರ ಮತ್ತೆ ನಮ್ಮ ಮನೆಗ್ ಬರ್ದೇ ಇದ್ರೆ ಅಷ್ಟೇ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲಮ್ಮ, ನೀನು ಆ ಮನೆ ಸೊಸೆ ತಾನೆ, ಅಂತದ್ರಲ್ಲಿ ಆ ಹುಡುಗಿ ಮನೆಗ್ ಬರ್ಬಾರ್ದು ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ಜೀವನದ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಅಂತ ಮೇಡಮ್ ಕೇಳ್ತಾರೆ. ನೋಡಿ ಮೇಡಮ್, ಅವ್ರು ಬಂದ್ರೆ ನಮ್ ಫ್ಯಾಮಿಲಿ ಇನ್ನೂ ಹಾಳಾಗೋಗ್ಬಿಡತ್ತೆ. ನಾವ್ ಹೇಳೋದನ್ನ ನೀವ್ ಕೇಳಿಸ್ಕೊಂಡ್ರೆ ನಿಮ್ಗೆ ಅದು ಅರ್ಥ ಆಗತ್ತೆ ಅಂತ ಮೀನಾ ಹೇಳ್ತಾಳೆ. ಅಂತದೇನ್ ಹೇಳಕ್ ಬಂದಿದೀರಾ ನೀವು ಅಂತ ಆ ಮೇಡಮ್ ಕೇಳ್ಬೇಕಾದ್ರೆ, ಅವ್ರ ಬಗ್ಗೆ ಇರೋ ಸತ್ಯನ ನಿಮ್ ಹತ್ರ ಹೇಳೋದಕ್ ಬಂದಿದೀವಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ, ಕಷ್ಟ ನೋವನ್ನ ಅನುಭವಿಸಿರೋ ಹುಡುಗಿ ಬಗ್ಗೆನೆ ನೀವು ತಪ್ಪು ಹೇಳೋದಕ್ ಬಂದಿದೀರಾ ಅಂತ ಮೇಡಮ್ ಕೇಳ್ತಾರೆ. ಮೇಡಮ್, ಅವರಿಂದ ನಮ್ ಫ್ಯಾಮಿಲಿಗೆ ತುಂಬಾ ನೋವಾಗಿದೆ, ಆದ್ರೆ ನಾವು ಅವ್ರ ಬಗ್ಗೆ ಮಾತಾಡೋದಕ್ ಬಂದಿಲ್ಲ ಅಂತ ನೀನಾ ಹೇಳ್ತಾಳೆ. ರೋಹಿಣಿ ತಮ್ಗೆ ಹಿಂಸೆ ಕೊಟ್ಟು ಅವ್ರನ್ನ ಮನೆಯಿಂದ ಆಚೆ ಕಳ್ಸೋವರ್ಗು ನಮ್ಮ ಹತ್ರ ಎಲ್ಲಾ ಹೇಳಿದಾರಮ್ಮ. ಅದು ಅಲ್ದೆ ಮನೋಜ್ ಅವ್ರನ್ನ ಶೋರೂಮ್ ಕರ್ಸಿ ಚೌಟಿಲ್ ಬೇರೆ ಓಡಿಸಿದಾರೆ, ಆದ್ರೂನು ಹೇಳಿದ್ದಾರೆ. ಅಂತ ಕುಟುಂಬದಿಂದ ರೋಹಿಣಿ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀರಲ್ಲಮ್ಮ ನೀವು ಅಂತ ಆ ಮೇಡಮ್ ಕೇಳ್ತಾರೆ. ಅದು ಹಾಗಲ್ಲ ಮೇಡಮ್, ನೀವು ಬರೀ ಅವ್ರ ಕಡೆಯನ್ನ ಮಾತ್ರ ಎಲ್ಲ ಕೇಳಿಸ್ಕೊಂಡು ನಮ್ದೇ ತಪ್ಪು ಅಂತ ಹೇಳ್ಬಿಟ್ರೆ ಹೇಗ್ ಮೇಡಮ್? ನಾವೇನ್ ಹೇಳ್ತೀವೋ ನೀವು ಅದನ್ನ ಕೇಳ್ಬೇಕಲ್ವಾ? ಆಮೇಲೆ ತಪ್ಪು ಯಾರ್ದು ಸರಿ ಯಾರ್ದು ಅಂತ ನಿಮ್ಗೆ ಅರ್ಥ ಆಗತ್ತೆ ಅಂತ ಸೂರ್ಯ ಹೇಳ್ತಾನೆ. ನೋಡಿ, ರೋಹಿಣಿ ಬಗ್ಗೆ ನೀವು ಮಾತಾಡ್ಬೇಡಿ, ನೀವೇನ್ ಹೇಳಕ್ ಬಂದಿದ್ದೀರೋ ಅದನ್ ಮಾತ್ರ ಹೇಳಿ ಅಂತ ಆ ಮೇಡಮ್ ಹೇಳ್ತಾರೆ. ನೋಡಿ ಮೇಡಮ್, ಒಂದು ಕಾಯಿನ್ಗೆ ಹೇಗೆ ಎರಡು ಮುಖ ಇರುತ್ತೋ ಹಾಗೆ ಒಂದು ಸಮಸ್ಯೆ ಅಂತ ಬಂದಾಗ ಎರಡ್ ಕಡೆನೂ ಅದ್ ತಪ್ಪಿದೆ ಸರಿ ಇದೆ ಅಂತ ನೋಡ್ಬೇಕಾಗತ್ತೆ. ಆ ಹುಡುಗಿ ನಮ್ಮ ಮನೆಗ್ ಬಂದಾಗಿಂದ ನಮ್ಮ ಅಣ್ಣನ್ನ ನಮ್ಮ ಮನೆಯವ್ರನ್ನ ಯಾವ ರೀತಿ ಯಾಮಾರಿಸಿದಾಳೆ ಅಂತ ನಾ ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀವ್ ಮಾತ್ರ ಬಂದು ಮಾತಾಡಿದ್ರೆ ಸಾಕಾ, ನಿಮ್ ಅಣ್ಣ ಎಲ್ಲಿ ಅಂತ ಆ ಮೇಡಮ್ ಕೇಳ್ತಾರೆ. ಮೇಡಮ್, ಅವ್ರು ಬಂದಿದ್ದಾರೆ ಅಂತ ನೀನಾ ಹೇಳ್ದಾಗ ಸರಿ ಅವ್ರನ್ನ ಕರ್ಸಿ ಅಂತ ಆ ಮೇಡಮ್ ಹೇಳ್ತಾರೆ. ಒಂದ್ ನಿಮಿಷ ಮೇಡಮ್ ಅಂತ ಹೇಳ್ತಾ ಸೂರ್ಯ ಹೋಗಿ ಮನೋಜನ್ನ ಕರ್ಕೊಂಡ್ ಬರ್ತಾನೆ. ಆಗ ಆ ಮೇಡಮ್ 3 ಜನ ಕುತ್ಕೊಳ್ಳೋದಕ್ಕೆ ಹೇಳಿ ಅದೇನ್ ವಿಷಯ ಹೇಳಿ ನಾನ್ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ, ಮೀನಾ ಮತ್ತೆ ಮನೋಜ 3 ಜನ ಸೇರಿ ರೋಹಿಣಿ ಮೊದಲಿನಿಂದ ಏನೇನೆಲ್ಲ ತಪ್ಪು ಮಾಡಿದ್ದ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆ ರೋಹಿಣಿ ಮೊದ್ಲೇ ಮದ್ವೆ ಆಗಿ ಒಂದ್ ಮಗು ತಾಯಿ ಅನ್ನೋ ವಿಷಯನ ಮನೋಜ ಮೇಡಮ್ ಹತ್ರ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೇಡಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ರೋಹಿಣಿಯ ಆ ವಿಷಯನ ಮೇಡಮ್ ಹತ್ರ ಹೇಳಿರೋದಿಲ್ಲ. ನಾನು ಅವಳನ್ನ ತುಂಬಾನೇ ಲವ್ ಮಾಡಿದ್ದೆ ಮೇಡಮ್. ಅವಳು ಮುಂಚೆನೆ ಮದ್ವೆ ಆಗಿ ಮಗು ಇದೆ ಅಂತ ಹೇಳಿದ್ರು ನಾನು ಅವಳನ್ನ ಒಪ್ಕೋತಿದ್ದೆ. ಆ ಹುಡುಗನ್ನ ನನ್ ಮಗ ಅಂತ ನಾನು ಅಕ್ಸೆಪ್ಟ್ ಮಾಡ್ತಿದ್ದೆ. ಆದ್ರೆ ಅವಳು ಎಲ್ಲದನ್ನು ಮುಚ್ಚಿಟ್ಟು ನನ್ನನ್ನ ಯಾಮಾರ್ಸ್ಲು. ಇದು ಅವಳನ್ನು ಮಾಡಿರೋ ದೊಡ್ಡ ದ್ರೋಹ ಅಲ್ವಾ ಮೇಡಮ್ ಅಂತ ಹೇಳ್ಕೊಂಡು ಮನೋಜ ಕಣ್ಣೀರ್ ಹಾಕ್ತಿರ್ತಾನೆ. ನೋಡಿ ಮೇಡಮ್, ಒಬ್ಬ ಯಾಮಾರ್ಸೋದನ್ನ ಬೇಕಾದ್ರೂ ತಡ್ಕೊಂತಾನೆ, ಸೋಲೋದನ್ನು ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ದ್ರೋಹನ ತಡ್ಕೊಳಕ್ ಆಗೋದಿಲ್ಲ ಮೇಡಮ್. ಅದ್ರಲ್ಲೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿಯಿಂದ ನಮ್ಗೆ ಮೋಸ ಆದ್ರೆ ಅದ್ ಹೇಗ್ ಮೇಡಮ್ ತಡ್ಕೊಳಕ್ ಆಗತ್ತೆ? ಅವಳಿಂದ ನನ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ? ಮನೇಲಿ, ನನ್ ಶೋರೂಮ್ ಅಲ್ಲಿ ನನ್ ಜೊತೆ ಓಡಾಡೋರಿಂದ ಹಿಡ್ದು ಎಲ್ರು ನನ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಮನೋಜ ಅಳತಿರ್ಬೇಕಾದ್ರೆ, ಅಲ್ಲಪ್ಪ
ರೋಹಿಣಿ ತನ್ಗೆ ಮದ್ವೆ ಆಗಿರೋದ್ರ ಬಗ್ಗೆ, ತನ್ಗೆ ಮಗು ಇರೋದ್ರ ಬಗ್ಗೆ ನಿಮ್ ಹತ್ರ ಹೇಳೇ ಇಲ್ವಾ ಅಂತ ಮೇಡಮ್ ಮತ್ತೆ ಕೇಳ್ತಾರೆ. ಇಲ್ಲ ಮೇಡಮ್, ಅವ್ರು ಕೊನೆವರೆಗೂ ಈ ವಿಷಯದ ಬಗ್ಗೆ ಹೇಳಲೇ ಇಲ್ಲ. ಇದು ತದಕ್ ತಾನಾಗೆ ಗೊತ್ತಾಗಿದ್ ವಿಷಯ. ಇದ್ರ ಬಗ್ಗೆ ಮೊದ್ಲು ಗೊತ್ತಾಗಿದೆ ನನಗೆ. ಈ ವಿಷಯನ ನಾನು ಮನೆಯವ್ರ ಹತ್ರ ಹೇಳ್ತೀನಿ ಅಂತ ಹೇಳ್ದಾಗ ಅವ್ರ ಮಗುನ ಅಡ್ಡ ಇಟ್ಕೊಂಡು ನಾನು ನನ್ ಮಗು ಇಬ್ರು ಸತ್ತೋಗ್ತೀನಿ ಅಂತ ಹೆದರ್ಸಿದ್ರು ಮೇಡಮ್ ಅಂತ ಮೀನಾ ಹೇಳ್ಬೇಕಾದ್ರೆ, ಅದಾದ್ಮೇಲೆ ಅವ್ರು ನನ್ ಕೈಗ್ ಸಿಕ್ಕಾಕೊಂಡ್ರು. ಅದಕ್ಕೆ ಈ ವಿಷಯನ ನಾನು ಮನೆಯವ್ರ ಹತ್ರ ಹೇಳ್ಬಿಟ್ಟೆ. ಇವಳು ಹೇಳ್ದಂಗೆ ಅವಳೇನ್ ಜೀವ ಏನ್ ಕಳ್ಕೊಳ್ಳಿಲ್ಲ, ಈಗ್ಲೂ ಸಹ ನಮ್ಮೆಲ್ರನ್ನು ಯಾಮರ್ಸೋದಿಕ್ಕೆ ನೋಡ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ನೋಡಿ ಮೇಡಮ್, ಒಬ್ಬ ತಪ್ಪಾದ ವ್ಯಕ್ತಿಗೆ ನಿಮ್ ಅಸೋಸಿಯೇಷನ್ ಇಂದ ಹೆಲ್ಪ್ ಮಾಡಿದ್ರಿ ಅಂತಂದ್ರೆ ನಾಳೆ ನಿಮ್ ಲೈಫ್ ಅಲ್ಲಿ ಅದು ದೊಡ್ಡ ಬ್ಲಾಕ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡುತ್ತೆ ಮೇಡಮ್. ಒಬ್ಬ ತಪ್ಪಾದ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಿ ಒಬ್ಬ ಇನ್ನೋಸೆಂಟ್ ಗೆ ಪನಿಷ್ಮೆಂಟ್ ಕೊಡಿಸ್ಬಿಟ್ಟವಲ್ಲ ಅಂತ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಗೆ ನೋವು ಆಗತ್ತೆ ಅಂತ ಮನೋಜ ಹೇಳ್ತಾನೆ. ಆಗ ಆ ಮೇಡಮ್ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಹೇಳಿ ಮೇಡಮ್, ಇಷ್ಟೆಲ್ಲ ಮಾಡಿರೋರ್ ಜೊತೆ ನಾನ್ ಹೇಗೆ ಜೀವನ ಮಾಡ್ಲಿ ಹೇಳಿ ಮೇಡಮ್ ಅಂತ ಹೇಳ್ಕೊಂಡು ಮನೋಜ ಅಳ್ಬೇಕಾದ್ರೆ ಆ ಮೇಡಮ್ ಮನೋಜನ್ಗೆ ಸಮಾಧಾನ ಮಾಡಿ ಕುಡಿಯೋದಕ್ಕೆ ನೀರ್ ಕೊಡ್ತಾರೆ. ಮೇಡಮ್, ಇವನು ಅವ್ನ್ ಹೆಂಡತಿನ ತುಂಬಾ ಇಷ್ಟ ಪಡ್ತಿದ್ದ ಮೇಡಮ್. ಅಂತದ್ರಲ್ಲಿ ಅವ್ನ್ಗಿಷ್ಟ ನೋವು ಕಷ್ಟ ಕೊಟ್ಟಿರೋಳ್ ಜೊತೆ ಹೇಗ್ ಮೇಡಮ್ ಜೀವನ ಮಾಡಕ್ಕಾಗತ್ತೆ, ನೀವೇ ಯೋಚನೆ ಮಾಡಿ ಅಂತ ಸೂರ್ಯ ಕೇಳ್ತಿರ್ತಾನೆ. ಅಷ್ಟೇ ಅಲ್ಲ ಮೇಡಮ್, ನಮ್ ಅತ್ತೆಗೆ ಆ ರೋಹಿಣಿ ಮುದ್ದಿನ ಸೊಸೆ ಆಗಿದ್ಲು ಅಂತವಳು ಅವ್ರಿಗೆ ಯಾಮಾರ್ಬಿಟ್ಲಲ್ಲ, ಆ ನೋವಲ್ಲಿ ಅಷ್ಟೇನೆ ಅವ್ರು ಕರ್ದು ಚಾವಟಿ ಏಟೆಲ್ಲ ಹೊಡ್ತಿರೋದಷ್ಟೇನೆ ಅಂತ ನೀನಾ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲ ಮೇಡಮ್, ನಮ್ ಮನೆಗೆ ಅವಳು ಕಳ್ಳ ಸ್ವಾಮಿ ದಿನ ಕಳಿಸಿ ನಮ್ ಮಾವನ್ ಜೀವಕ್ಕೆ ಅಪಾಯ ಇದೆ, ಅದಕ್ಕೆ ಈ ಸೊಸೆನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿ ನನ್ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಮೇಡಮ್. ಇದನ್ನೆಲ್ಲ ಆ ರೋಹಿಣಿನೇ ಕಳ್ಸಿ ಆ ಹಿಂಗ್ಸ್ ಕೈಲಿ ಹೇಳ್ತಿದ್ದು ಅಂತ ನೀನಾ ಹೇಳಿದಾಗ ಅದನ್ನ ಕೇಳಿ ಮೇಡಮ್ಗೂ ಶಾಕ್ ಆಗತ್ತೆ. ಮೇಡಮ್, ಇಷ್ಟೆಲ್ಲ ಮಾಡಿರೋರ್ ಜೊತೆ ನಾನ್ ಹೇಗ್ ಮೇಡಮ್ ಜೀವನ ಮಾಡ್ಲಿ ಹೇಳಿ ಅಂತ ಮನೋಜ ಕೇಳಿದಾಗ, ಐ ಆಮ್ ರಿಯಲಿ ಸಾರಿ ಮನೋಜ್, ನಾನು 30 ವರ್ಷದಿಂದ ಇಂಥ ಸಮಸ್ಯೆಗಳನ್ನ ಸರಿ ಮಾಡ್ತಾ ಬಂದಿದೀನಿ. ನಮ್ ಹತ್ರ ಒಬ್ರು ಮಾತಾಡೋದಕ್ಕೆ ಶುರು ಮಾಡ್ತಿದ್ದಂಗೆ ಅವ್ರು ಯಾರು ಎಂತ ಗುಣ ಇರೋರು ಅಂತ ಕಂಡು ಹಿಡ್ಬಿಡ್ತೀನಿ. ರೋಹಿಣಿ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವಳಿಗೆ ಈಗಾಗ್ಲೇ ಮದ್ವೆ ಆಗಿ ಮಗ ಇರೋದ್ರ ಬಗ್ಗೆ ನನ್ಗೆ ಹೇಳೇ ಇಲ್ಲ. ಅವಳು ಬಡವ್ರ ಮನೆ ಹುಡುಗಿ, ಅವಳಿಗೆ ಕಷ್ಟ ಕೊಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಮಾತ್ರ ಅವಳು ಹೇಳಿದ್ಲು ಅಂತ ಮೇಡಮ್ ಹೇಳ್ಬೇಕಾದ್ರೆ, ಮೇಡಮ್ ಆ ಹುಡುಗಿ ಆಟನ ನೀವೇ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು, ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ್ಗೆ ಅವಳ ಕಡೆಯಿಂದ ಡೈವರ್ಸ್ ಸಿಕ್ಕಿದ್ರೆ ಸಾಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಖಂಡಿತ ಸಿಗುತ್ತಪ್ಪ, ಇನ್ಮೇಲೆ ನಾನು ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ. ಅವಳಿಗೋಸ್ಕರ ನಾನು ಏನೇನ್ ಏರ್ಪಾಟ್ ಮಾಡಿದ್ನೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀನಿ ಅಂತ ಮೇಡಮ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ, ಮೀನಾ, ಮನೋಜ 3 ಜನಕ್ಕೆ ಖುಷಿ ಆಗತ್ತೆ. ಅಷ್ಟ್ರಲ್ಲಿ ಮೇಡಮ್ ಅಂತ ಹೇಳ್ತಾ ರೋಹಿಣಿ ಕ್ಯಾಬಿನ್ ಒಳಗಡೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆನೆ ಮೇಡಮ್ ಕೋಪದಲ್ಲಿ ಗುರಾಯಿಸಿದ್ರೆ ರೋಹಿಣಿ ಮಾತ್ರ ಇವ್ರ 3 ಜನನ ನೋಡಿ ಶಾಕ್ ಆಗಿ ಹಾಗೆ ನಿಲ್ತಾಳೆ. ಬಾರಮ್ಮ ಒಳಗಡೆ ಅಂತ ಮೇಡಮ್ ಕರಿತಿದ್ದಂಗೆ ರೋಹಿಣಿ ಇವ್ರ ಮುಖಗಳನ್ನೇ ನೋಡ್ತಾ ಇವ್ರು ಏನ್ ಹೇಳಿದಾರೋ ಎಪ್ತ ಅಂತ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಮೇಡಮ್, ನನ್ ಬಗ್ಗೆ ಏನೇನೋ ಹೇಳೋದಿಕ್ಕೆ ಅಂತ ಇವ್ರು ಬಂದಿರ್ಬೇಕು ಅಲ್ವಾ, ಇವ್ರು ಸರಿ ಇಲ್ಲ ಮೇಡಮ್, ಇವ್ರ ಮಾತನ್ನ ನಂಬೇಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನು ಅನ್ಕೊಂಡಿರ್ಲಿಲ್ಲಮ್ಮ ನೀನ್ ಇಷ್ಟು ಮಟ್ಟಿಗೆ ಆಕ್ಟಿಂಗ್ ಮಾಡ್ತೀಯಾ ಅಂತ ಮೇಡಮ್ ಭಯದಿಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿ ರೋಹಿಣಿಗೆ ಭಯ ಆಗ್ತಿರುತ್ತೆ. ಮೇಡಮ್, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹೌದಮ್ಮ, ಒಂದು ಕುಟುಂಬನೇ ನಿನ್ನ ಸುಳ್ಳು ಹೇಳಿ ಯಾಮಾರ್ಸಿದ್ಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಅದ್ರಲ್ಲೂ ನಿನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡನ್ಗೆ ನೀನ್ ಮೋಸ ಮಾಡಿದ್ಯಾ ಅಂತಂದ್ರೆ ನೀನ್ ಎಂತವಳು ಅಂತ ಗೊತ್ತಾಗತ್ತೆ ಅಂತ ಮೇಡಮ್ ಹೇಳ್ತಾರೆ. ಮೇಡಮ್, ನೀವೇನ್ ಹೇಳ್ತಿದಿರೋ ನನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ ಅಂತ ರೋಹಿಣಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸಾಕು ಸುಮ್ನೆ ನಿನ್ಸೆ ನೀನ್ ನಾಟಕನ, ನನ್ಗೆಲ್ಲಾ ವಿಷಯನೂ ಗೊತ್ತಾಯ್ತು. ನೀನು ಶ್ರೀಮಂತರ ಮನೆ ಮಗಳಲ್ಲ ಅಂತ ನಿನ್ಗೆ ಕಷ್ಟ ಕೊಡ್ತಿದಾರೆ ಅಂತ ಹೇಳಿದೆ, ನಿನ್ಗೀಗಾಗ್ಲೇ ಮದ್ವೆ ಆಗಿತ್ತು, ಹಾಗೆ ನಿನ್ಗೆ 8 ವರ್ಷದ ಮಗ ಇದ್ದಾನೆ ಅಂತ ಹೇಳ್ದ ಅಂತ ಮೇಡಮ್ ರೋಹಿಣಿಗೆ ಬೈಬೇಕಾದ್ರೆ ರೋಹಿಣಿ ಇವ್ರ 3 ಜನನು ಕೋಪದಲ್ಲಿ ನೋಡ್ತಿರ್ತಾಳೆ. ನಿನ್ ಸುಳ್ಳೆಲ್ಲ ನನ್ಗೆ ಇವಾಗ ಗೊತ್ತಾಗಿದೆ, ನಿನ್ನಂತ ಫ್ರಾಡ್ಗೆಲ್ಲ ಹೆಲ್ಪ್ ಮಾಡೋದಕ್ಕೆ ನನಗಾಗ್ಲಿ ನನ್ನ ಅಸೋಸಿಯೇಷನ್ಗಾಗ್ಲಿ ಇಷ್ಟ ಇಲ್ಲ ಅಂತ ಮೇಡಮ್ ಹೇಳ್ಬಿಡ್ತಾರೆ. ಅಯ್ಯೋ ಮೇಡಮ್, ಇವ್ರು ಹೇಳೋದನ್ನೆಲ್ಲ ನಂಬೇಡಿ, ಇವ್ರೆಲ್ಲ ಬರೀ ಹೇಳೋದೆಲ್ಲ ಸುಳ್ಳೇನೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನು ಸುಳ್ಳು ಹೇಳ್ತಿದಾರಾ, ನಿನ್ಗೆ ಮದ್ವೆನೇ ಆಗಿಲ್ವಾ, ಮಗನೇ ಇಲ್ವಾ ಅಂತ ಮೇಡಮ್ ಕೇಳ್ತಾರೆ. ಅದು ಹಾಗಲ್ಲ ಮೇಡಮ್ ಅಂತ ರೋಹಿಣಿ ಹೇಳಕ್ ಹೋದಾಗ, ನಿನ್ ಮುಖದಲ್ಲೇ ನೀನ್ ಎಂತ ಸುಳ್ಳುಗಾತಿ ಅಂತ ಗೊತ್ತಾಗ್ತಾ ಇದೆ. ಯಾರ್ ಸುಳ್ಳು ಹೇಳ್ತಾರೆ ಯಾರ್ ಸತ್ಯ ಹೇಳ್ತಾರೆ ಅಂತ ನನಗ್ ಗೊತ್ತಾಗೋದಿಲ್ವಾ? ಒಂದ್ ಕುಟುಂಬನೇ ಯಾಮಾರ್ಸಿದ್ಯಾ, ನೀನ್ ಗಂಡಿಂಗೆ ದ್ರೋಹ ಮಾಡಿದ್ಯಾ, ಒಬ್ಬ ಫ್ರಾಡ್ಗೆ ಸಹಾಯ ಮಾಡೋದಕ್ಕೆ ನನ್ಗಿಷ್ಟ ಇಲ್ಲ, ಹೋಗ್ತಾ ಇಲ್ಲಿಂದ ಅಂತ ಮೇಡಮ್ ರೋಹಿಣಿ ಮೇಲೆ ರೇಗಾಡ್ತಾರೆ. ಅದು ಹಾಗಲ್ಲ ಮೇಡಮ್, ನಾ ಹೇಳೋದನ್ನ ಕೇಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇನ್ಮೇಲೆ ನೀ ಹೇಳೋದನ್ನ ಕೇಳೋದಕ್ಕೆ ನನ್ಗಿಷ್ಟ ಇಲ್ಲ. ನೀನೇನಾದ್ರೂ ಮತ್ತೆ ನಾನು ಈ ಕಡೆ ಏನಾದ್ರೂ ನೋಡ್ದೆ ಅಂತಂದ್ರೆ ನೀನ್ ಮಾಡಿರೋ ಮೋಸನೆಲ್ಲ ಪೊಲೀಸರ ಹತ್ರ ಹೇಳಿ ನಿನ್ನ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ, ಹೋಗಿ ಆಚೆಗೆ ಅಂತ ಮೇಡಮ್ ರೇಗಾಡ್ತಾರೆ. ಪೌಡ್ರು, ನೀನ್ ಕೋಪದಲ್ಲಿ ನಮ್ಮನ್ನ ಗುರಾಯಿಸಿದ ತಕ್ಷಣ ಏನು ಆಗ್ಬಿಡೋದಿಲ್ಲ, ಆಮೇಲೆ ಏನಿಲ್ಲ, ಈಗ ಮೇಡಮ್ ಬಂದಿರೋ ಕೋಪಕ್ಕೆ ಮತ್ತೆ ಅವ್ರು ನಿಂಗೆ ಚಾವಟಿ ತಗೊಂಡ್ ಹೊಡೋದ್ರೆ ಕಷ್ಟ, ಹೋಯ್ತಾ ಇಲ್ಲಿಂದ ಅಂತ ಸೂರ್ಯ ರೋಹಿಣಿಗೆ ಹೇಳ್ತಾನೆ. ಆಗ ರೋಹಿಣಿ ಕೋಪದಿಂದ ಸೂರ್ಯನೇ ಗುರಾಯಿಸ್ಬೇಕಾದ್ರೆ, ನೀನೆಂತ ಮೋಸ್ಗಾತಿನೆಲ್ಲ ದೇವ್ರು ಸುಮ್ನೆ ಬಿಡೋದಿಲ್ಲ ಕಣೆ, ನೀನ್ ಏನೇ ಅನ್ಕೊಂಡ್ರು ಅದ್ಯಾವ್ದು ನಡೆಯೋದಿಲ್ಲ, ಹೋಗೆ ಅಂತ ಮೀನನ್ನು ರೇಗಾಡ್ತಾಳೆ. ಹಾಗೆ ಕೋಪದಿಂದ ರೋಹಿಣಿ ಇವ್ರ 3 ಜನನು ಗುರಾಯಿಸ್ತಾ ನಿಮ್ಗೊಂದ್ ಗತಿ ಕಾಣಿಸ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಹಾಗೆ ಸೂರ್ಯ, ಮೀನ ಮತ್ತೆ
ಮನೋಜ 3 ಜನ ಆ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಂಗನಾಥ್ ಅವರು ಇವ್ರು ಹೋಗಿರೋ ವಿಷಯ ಏನಾಯ್ತು ಎತ್ತ ಅಂತ ಟೆನ್ಷನ್ ಅಲ್ಲಿ ಓಡಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಈ 3 ಜನ ಮನೆಗ್ ವಾಪಸ್ ಹೋಗ್ತಾರೆ. ಹಾಗೆ ಶಾಂತಿಗೆ ಮನೋಜನ್ನ ಅಸೋಸಿಯೇಷನ್ ಲೇಡಿ ಹತ್ರ ಕರ್ಕೊಂಡ್ ಹೋಗಿರೋ ವಿಷಯ ಶಾಂತಿಗೆ ಗೊತ್ತಾಗಿ ಅವಳು ರೇಗಾಡ್ತಿರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ಬಾಯಿ ಮುಚ್ಚಿಸಿ ಸೂರ್ಯ ಹೋಗಿದ್ ಕೆಲ್ಸ ಏನಾಯ್ತಪ್ಪ ಅಂತ ಕೇಳ್ತಾರೆ. ಆಗ ಸೂರ್ಯ ಅಪ್ಪಯ್ಯ ಹೋಗಿದ್ ಕೆಲ್ಸ ಎಲ್ಲ ಸಕ್ಸಸ್ ಆಯ್ತು. ಆ ಮೇಡಮ್ಗೆ ನಾವ್ ಹೇಳಿದ್ರ ಮೇಲೆಲ್ಲ ನಂಬಿಕೆ ಬಂತು. ಅಷ್ಟಕ್ಕೆ ರೋಹಿಣಿನೂ ಬಂದ್ಲು. ಅವಳಿಗೆ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಅವಳನ್ನ ಆಚೆ ತಳ್ಳಿದ್ರು ಅಂತ ಸೂರ್ಯ ರಂಗನಾಥ್ ಹತ್ರ ಹೇಳ್ತಾನೆ. ಮನೋಜ ಇವ್ರು ಹೇಳ್ತಾ ಇರೋದಿಲ್ಲ ಸತ್ಯ ಏನೋ ಅಂತ ಶಾಂತಿ ಕೇಳ್ಬೇಕಾದ್ರೆ ಹ್ಞೂ ಅಮ್ಮ ಇನ್ಮೇಲೆ ಅವರು ಆ ರೋಹಿಣಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೂ ಖುಷಿ ಆಗತ್ತೆ. ಸೂರ್ಯ ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಮಾಡಿದಿರಪ್ಪ. ನಿನ್ನಿಂದಾಗಿ ಮನೆ ಮಾನ ಮರ್ಯಾದೆಲ್ಲ ಉಳೀತು. ನನ್ಗೆ ತುಂಬಾ ಖುಷಿ ಆಗ್ತಿದ್ಯಪ್ಪ. ಇಲ್ಲ ಅಂದ್ರೆ ಆ ಅಸೋಸಿಯೇಷನ್ ಅವರು ದೊಡ್ಡ ಗಲಾಟೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಇದರಿಂದ ಮನೋಜನ್ಗೆ ಡೈವರ್ಸ್ ಸಿಗೋದ್ರಲ್ಲಿ ಡೌಟ್ ಇತ್ತು ಕಣಯ್ಯ ಅಂತ ರಂಗನಾಥ್ ಅವರು ಸೂರ್ಯನ ಹೊಗಳ್ತಿರ್ತಾರೆ. ಇದನ್ನ ಕೇಳಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಅಯ್ಯೋ ಇದೇನ್ ದೊಡ್ಡ ವಿಷಯ ಅಂತ ಅವನನ್ನ ಹೊಗಳ್ತಾ ಇದ್ದೀರಾ? ಮನೋಜ ಇವ್ರ ಜೊತೆ ಹೋಗಿ ಬುದ್ಧಿವಂತಿಕೆಯಿಂದ ಮಾತಾಡಿ ಇದನ್ನೆಲ್ಲ ಸಮಸ್ಯೆನ ಕ್ಲಿಯರ್ ಮಾಡಿದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ಹೌದು ಸಕ್ರೆ ಅಣ್ಣ ಅವ್ರು ಬಂದು ಎಲ್ಲಾ ಸತ್ಯನ ಹೇಳಿದಿಕ್ಕೆ ಅವ್ರು ನಂಬಿಟ್ರು ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಮನೋಜ ತುಂಬಾ ಬುದ್ಧಿವಂತ, ಅದನ್ನೇ ಮತ್ತೆ ನಿರೂಪಿಸಿದ ನಾನು. ನನ್ ಬಂಗಾರ ಇದನ್ನ ನಾನೇ ಸರಿ ಮಾಡ್ತಿದ್ದೆ, ಆದ್ರೆ ನನ್ ಮಗನೇ ಹೋಗಿ ಎಲ್ಲ ಸರಿ ಮಾಡ್ಬಿಟ್ಟಿದಾನೆ ಅಂತ ಹೇಳ್ತಾ ಶಾಂತಿ ಮನೋಜನ್ನ ಹೊಗಳ್ತಿರ್ತಾಳೆ. ಮನೋಜ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ. ಆ ರೋಹಿಣಿನ ಸಾಮಾನ್ಯವಾಗಿ ನಂಬೋದಕ್ಕಾಗೋದಿಲ್ಲ. ಅವಳು ಅನ್ಕೊಂಡಿದ್ದು ಇವಾಗ ಆಗಿಲ್ಲ, ಅದ್ರಿಂದ ಅವಳ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ. ಬೇರೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವಳು ಪ್ಲಾನ್ ಮಾಡ್ತಿರ್ತಾಳೆ. ಅಷ್ಟು ಸುಲಭವಾಗಿ ಅವಳು ಇದನ್ನೆಲ್ಲ ಬಿಡೋದಿಲ್ಲಪ್ಪ. ಹೊಡ್ತಾ ತಿಂದಿರಾ ಹಾವು ಅಷ್ಟು ಸುಲಭವಾಗಿ ನಮ್ಮನ್ನ ಸುಮ್ನೆ ಬಿಡೋದಿಲ್ಲಪ್ಪ. ನಮ್ಮನ್ನೆಲ್ಲ ಹಾಳ್ ಮಾಡೋದಿಕ್ಕೆ ಏನು ದಾರಿ ಸಿಗುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ನೀ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಆದ್ರೆ ಆ ಹಾವ್ಗೆ ಹಾಲೆರ್ದು ಬೆಳೆಸಿದ್ದೆ ನಮ್ ಸಕ್ರಮ್ನವ್ರಲ್ವೇ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಮಾವ ಈ ಹೇಳ್ದಂಗೆ ಅವ್ರ ಪ್ಲಾನ್ ಹಾಳಾಯ್ತು, ಅದ್ ಹಿಂಗಾಗಿ ಮುಂದೆ ಏನ್ ಮಾಡೋದ್ರ ಬಗ್ಗೆ ಅವ್ಳು ಯೋಚನೆ ಮಾಡಿದ್ರು ಮಾಡ್ತಿರ್ತಾಳೆ ಅಂತ ಮೀನಾ ಹೇಳಿದ್ರೆ ಏನಮ್ಮ ಅವ್ಳು ಏನೇ ಯೋಚನೆ ಮಾಡಿದ್ರು ಅದಕ್ಕೆ ನೀನು ಉಲ್ಟಾ ಪ್ಲಾನ್ ಮಾಡಿ ಅವಳನ್ನ ಸರಿಯಾಗಿ ಸಿಕ್ಕಾಕಿಸ್ಬಿಡ್ತೀಯ ಬಿಡಮ್ಮ ಅಂತ ಸೂರ್ಯ ಮೀನನ್ನ ಹೊಗಳ್ತಿರ್ತಾನೆ. ಹೌದು ಕಣೋ ಸೂರ್ಯ, ಮನೋಜನ್ನ ಕರ್ಕೊಂಡೋಗಿ ಮಾತಾಡ್ಬೇಕು ಅಂತ ಹೇಳಿದ್ದೆ ಅಪ್ಪಿಗೆ ಅಲ್ವಾ, ಅತ್ಗೆದೆ ಈ ಪ್ಲಾನು ಅಂತ ಹೇಳ್ತಾ ರವಿ ಮೀನನ್ನ ಹೊಗಳ್ತಿದ್ರೆ ಹೌದೌದು ದೊಡ್ಡದಾಗ್ ಪ್ಲಾನ್ ಮಾಡ್ಬಿಟ್ಟಿದಾಳೆ, ಅದಕ್ಕೋಗಿ ಹೋಳಿಕೆ ಬೇರೆ. ನಾನೇ ಆ ಮೇಡಮ್ನ ಹೇಗಾದ್ರೂ ಮಾಡಿ ಡೀಲ್ ಮಾಡ್ಬೇಕಲ್ಲ ಅಂತ ಒಂದ್ ಪ್ಲಾನ್ ಮಾಡ್ಕೊಂಡ್ ಇಟ್ಕೊಂಡಿದ್ದೆ. ಅದಕ್ ಮುಂಚೆ ನೀವೇ ಒಂದ್ ಪ್ಲಾನ್ ಮಾಡಿ ಹೋಗಿದ್ದೀರಾ ಅಷ್ಟೇ, ಇಲ್ಲ ಅಂದಿದ್ರೆ ನಾನೇ ಇದಕ್ಕೆ ಒಂದು ತೀರ್ಮಾನ ಮಾಡ್ತಿದ್ದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೇಗೆ ಅಮ್ಮ ದುಡ್ಡು ಕೊಟ್ಟಿ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಆ ತರನಾ ಅಂತ ರವಿ ಕೇಳ್ತಾನೆ. ಅತ್ತೆ ಅವ್ರು ಮಾಮೂಲಿ ಅಂತ ವ್ಯಕ್ತಿಗಳಲ್ಲ, ಯಾವಾಗ್ಲೂ ಕಂಪ್ಲೇಂಟ್ ಕೊಡೋ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಆಗಿ ಇದ್ಕೋತಾರೆ. ಅದು ಅಲ್ಲದೆ ಅಸೋಸಿಯೇಷನ್ ಇಂದ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಅದನ್ನ ಕೋರ್ಟ್ ಅಲ್ಲಿ ವಿಚಾರಣೆ ಶುರು ಮಾಡಿದ್ರು ಅಂತ ಅಂದ್ರೆ ಅದರಿಂದ ತೀರ್ಪು ಬರೋದೇ ತುಂಬಾ ಲೇಟ್ ಆಗ್ತಿತ್ತು, ಎಲ್ಲಾ ಪೋಸ್ಟ್ಪೋನ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಅದಕ್ಕೆ ನಾವ್ ಈ ಕೆಲ್ಸ ಮಾಡಿದ್ದು. ಆಮೇಲೆ ನಿಮ್ ಮಗನ್ಗೆ ಡೈವರ್ಸ್ ಸಿಗೋದು ಈ ಜನ್ಮದಲ್ಲೇ ಸಾಧ್ಯ ಇರ್ತಿರ್ಲಿಲ್ಲ ಅಂತ ನೀನಾ ಹೇಳ್ತಾಳೆ. ನೀನ್ ಅವ್ರ ಹತ್ರ ಏನೇ ಹೇಳಿದ್ರು ವೇಸ್ಟೆ, ಸಕ್ರೆ ಯಾವತ್ತೂ ನಿನ್ನ ಹೊಗಳೋದಿಲ್ಲ ಬಿಡು. ನೀನೇ ಮುಂದೆ ನಿಂತು ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸ್ತಿಯಲ್ಲ ಅನ್ನೋದನ್ನೇ ಅವ್ರಿಂದ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನು ಮಾಡಕ್ ಆಗೋದಿಲ್ಲಪ್ಪ, ನಾಯಿ ಬಾಲ ಯಾವತ್ತಿದ್ರು ಡೌಕೆ, ಅದ್ ಯಾವತ್ತೂ ಸರಿ ಹೋಗೋದಿಲ್ಲ. ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಇಂಥ ಸಮಯದಲ್ಲಿ ಅವಳು ಹೊಗಳದೇ ಇದ್ರು ಪರವಾಗಿಲ್ಲ, ಇದ್ರಲ್ಲಿ ತಪ್ಪು ಹುಡುಕದೇ ಇದ್ರೆ ಅಷ್ಟು ಸಾಕು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಪ್ಪಯ್ಯ ಹೋಗ್ಲಿ ಬಿಡು ಅಪ್ಪಯ್ಯ, ಈಗ ಈ ಪೆಂಗಿನ ಸಮಸ್ಯೆಯಿಂದ ಕಾಪಾಡಾಯ್ತು, ನಮ್ಗ ಅದೇ ಸಾಕು. ಇನ್ಮೇಲೆ ಅವ್ನ್ ಡೈವರ್ಸ್ ಕೇಸು ಕೋರ್ಟ್ ಅಲ್ಲಿ ಯಾವ್ದೇ ರೀತಿ ತಡೆ ಇಲ್ದೆ ಮುಂದಕ್ ಹೋಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಮನೋಜನ್ನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಆಗ ಮೀನಾ ಬೇಜಾರಲ್ಲಿರ್ಬೇಕಾದ್ರೆ ಹೋಗ್ಲಿ ಬಿಡು ಮೀನಮ್ಮ, ಅವ್ರು ನಿನ್ನ ಹೊಗಳಿಲ್ಲ ಅಂದ್ರೆ ಏನಂತೆ, ನಾವಂದ್ರೆ ನಿನ್ನ ಹೊಗಳ್ತಿದೀವಲ್ಲ, ಶಬಾಷ್ ಮೀನಮ್ಮ ಅಂತ ಸೂರ್ಯ ಮೀನನ್ನ ಹೊಡೆದಿರ್ತಾನೆ. ಈ ಕಡೆ ಶಾಂತಿ ನೀನು ಬೇಗ ಇದ್ರ ಸಮಸ್ಯೆಯಿಂದ ಆಚೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಕಣ ನನ್ಗೆ. ಇನ್ಮೇಲೆ ನೀನ್ ಅವಳನ್ನ ಎಲ್ಲೇ ನೋಡಿದ್ರು ಅವಳನ್ನ ಮಾತಾಡಿಸ್ಬೇಡ. ನೀನ್ ಏನಾದ್ರು ಮಾತಾಡ್ದೆ ಅಂತಂದ್ರೆ ಅದನ್ನ ಇಟ್ಕೊಂಡೆ ಅವಳು ಇನ್ನೇನಾದ್ರೂ ತೊಂದ್ರೆನ ಕೊಡೋದಿಕ್ಕೆ ಶುರು ಮಾಡ್ತಾಳೆ. ಈಗಾಗ್ಲೇ ಅವಳಿಗೆ ಈ ವಿಷಯದಲ್ಲಿ ನಿನ್ ಮೇಲೆ ಕೋಪ ಇದೆ ಕಣೋ, ಅರ್ಥ ಮಾಡ್ಕೊ ಅಂತ ಹೇಳಿ ಶಾಂತಿ ಮನೋಜನ್ಗೆ ಬುದ್ಧಿವಾದ ಹೇಳ್ತಾನೆ. ಈ ಕಡೆ ರೋಹಿಣಿ ಹುಚ್ಚಿ ತರ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಏನಾದ್ರು ಮಾಡಿ ಇವ್ರಿಗೆ ಬುದ್ಧಿ ಕಲಿತಿರ್ಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಕ್ರಿಶ್ ಓದೋದಿಕ್ಕೆ ಅಂತ ರೂಮಿಗೆ ಬರ್ತಾನೆ. ಆಗ ಬೈದು ರೋಹಿಣಿ ಕೃಷ್ಣ ರೂಮಿಂದ ಆಚೆ ಕಳಿಸ್ಬಿಡ್ತಾಳೆ. ಅವ್ನ್ ಬೇಜಾರಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಪ್ರಮೀಳ್ ಅವರು ಬಂದು ಯಾಕಪ್ಪ ಹಿಂಗ್ ಕೂತಿದ್ಯಾ ಅಂತ ಕೇಳ್ತಾರೆ. ಆಗ ರೋಹಿಣಿ ಕ್ರಿಶ್ ಮೇಲೆ ರೇಗಾಡಿದ್ರ ಬಗ್ಗೆ ಅವನು ಹೇಳಿದಾಗ ಅದನ್ನ ಕೇಳಿ ಪ್ರಮೀಳ್ ಅವರು ಕ್ರಿಶ್ಗೆ ಸಮಾಧಾನ ಮಾಡಿ ರೋಹಿಣಿ ಹತ್ರ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ರೋಹಿಣಿ ಮಹಿಳಾ ಸಂಘದಲ್ಲಿ ನಡೆದಿದ್ದ ವಿಷಯನೆಲ್ಲ
ಪ್ರಮೀಳಾ ಅವ್ರ ಹತ್ರ ಹೇಳ್ತಾಳೆ, ನನ್ ಮೊದಲನೇ ಮದ್ವೆ ಬಗ್ಗೆ, ಕ್ರಿಶ್ ಬಗ್ಗೆ ಎಲ್ಲ ಹೇಳಿದಾರ ಅವ್ರು ಅಂತ. ರೋಹಿಣಿ ಕೋಪದಿಂದ ಹೇಳ್ಬೇಕಾದ್ರೆ, ಅಲ್ಲ ಕಣೆ ರೋಹಿಣಿ, ಅವ್ರು ಹೇಳಿರಲ್ಲಿ ಸುಳ್ಳೇನಿದೆ ಹೇಳಕ್, ಅವ್ರ ಸತ್ಯನೇ ತಾನೇ ಹೇಳಿರೋದು ಅಂತ ಪ್ರಮೀಳಾ ಅವ್ರು ಹೇಳ್ತಾರೆ. ನಾನೇನಾದ್ರೂ ಆ ವಿಷಯದ ಬಗ್ಗೆ ಹೇಳಿದಿದ್ರೆ ಅವ್ರು ನನ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಮ್ಮ. ಸುಮ್ನೆ ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ. ಎಲ್ಲ ಕರೆಕ್ಟ್ ಆಗಿ ಹೋಗ್ತಿತ್ತು. ಮನೋಜ್ ಭಯ ಪಟ್ಟು ಕೇಸ್ನ ವಾಪಸ್ ತಗೊಂಡಿರೋರು. ಎಲ್ಲಾನು ವೇಸ್ಟ್ ಆಗೋಯ್ತು ನಾನ್ ಮಾಡಿದ ಪ್ಲಾನ್ ಎಲ್ಲ ಅಂತ ರೋಹಿಣಿ ಕೋಪ ಮಾಡ್ಕೊತಾಳೆ. ಆದ್ರೂ ಕಲ್ಯಾಣಿ, ನನ್ಗೆ ಯಾಕೋ ದಿನೇ ದಿನೇ ಇನ್ನು ಭಯ ಜಾಸ್ತಿ ಆಗ್ತಿದೆ ಕಣೆ. ಅಲ್ಲ ಕಣೆ, ಇಷ್ಟೆಲ್ಲ ಆದ್ಮೇಲೂ ಆ ಮನೆಯವ್ರು ನಿನ್ನ ಒಪ್ಕೋತಾರೇನೆ ಅಂತ ಪ್ರಮೀಳಾ ಅವರು ಕೇಳ್ಬೇಕಾದ್ರೆ, ಅಲ್ಲಮ್ಮ ಅವ್ರು ಯಾರಮ್ಮ ನನ್ನನ್ನ ಒಪ್ಕೊಳ್ಳೋದಿಕ್ಕೆ? ನಾನು ಮನೋಜನ್ ಹೆಂಡತಿ. ಆ ಮನೇಲಿರೋದಿಕ್ಕೆ ನನ್ಗೆಲ್ಲಾ ರೀತಿ ಹಕ್ಕಿದೆ. ಅವ್ರು ಏನ್ ಮಾಡಿದ್ರು ಸರಿ. ನಾನು ಭಯ ಪಟ್ಟು ಓಡೋವಳಲ್ಲ. ಏನಾದ್ರೂ ಮಾಡಿ ಮತ್ತೆ ಆ ಮನೆ ಒಳಗಡೆ ಸೇರ್ಕೋತೀನಿ. ಅಲ್ಲೇ ಜೀವನ ಮಾಡ್ತೀನಿ. ಅದನ್ನ ಯಾರಿಂದನೂ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ರೋಹಿಣಿ ಕೋಪದಲ್ಲಿ ಹೇಳಿ, ಆ ಮನೋಜ ಮೀನಾ ಮತ್ತೆ ಸೂರ್ಯನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂಡು ಪ್ಲಾನ್ ಮಾಡ್ತಿರ್ತಾಳೆ. ಈ ಕಡೆ ಮೀನಂಗೆ ಸೂರ್ಯ ತುಂಬಾನೇ ಹೊರತ, ನೀನ್ ಇಲ್ದೇ ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಸಮಸ್ಯೆನ ಕ್ಲಿಯರ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಅವಳನ್ನೇ ತುಂಬಾನೇ ಹೊಗಳ್ತಾ ಇರ್ತಾನೆ. ಇದನ್ನ ಕೇಳಿ ಮೀನಾ ನಾಚ್ಕೋತಿದ್ರೆ, ಇವತ್ತು ಈ ಹೂವ ಮುಂಗೆ ಹೂವಿನ ಅಭಿಷೇಕ ಮಾಡೋಣ ಅಂತ ಅನ್ಕೊಂಡ್ರೆ ಈ ಹೂವನೇ ಇರ್ಬೇಕಾದ್ರೆ ಈ ಹೂಗೆ ಇನ್ಯಾ ಹೂವ ತರ್ಲಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನ್ರಿ ಹೀಗೆಲ್ಲಾ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹೂವಿನಮ್ಮ ನೋಡು, ನಿನ್ ಕೈ ಇದೆಯಲ್ಲ ಇದು ಮಲ್ಗೆ ಹೂವ, ನೀನ್ ಕೂತಿದ್ಯಲ್ಲ ಇದು ಸೇವಂತಿಗೆ ಹೂವ, ಹಾಗೆ ಹೀಗೆ ಅಂತ ಹೇಳ್ತಾ ಈ ಹೂ ತೋಟಕ್ಕೆ ಯಾವ ಹೂವ ತಂದ್ ಹಾಕ್ಲಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದನ್ನ ಕೇಳಿ ಮೀನಾ ನಾಚ್ಕೋತಿರ್ತಾಳೆ. ನೀವ್ ಬಿಟ್ರೆ ಹೀಗೆ ಹೊಗಳ್ತಾ ಇರ್ತೀರಾ, ನಿನ್ ಕೆಲ್ಸ ಇದೆ ಬಿಡಿ ಅಂತ ಹೇಳಿ ಮೀನಾ ರೂಮಿಂದ ಆಚೆ ಹೋಗ್ಬೇಕಾದ್ರೆ, ಏನ್ ಮೀನಮ್ಮ ಇವಾಗ್ಲೇ ನೀನ್ ಕೆಲ್ಸ ಮಾಡ್ಬೇಕಾ, ನೀ ಯಾವಾಗ ತಾನೇ ಫ್ರೀ ಇರ್ತೀಯ ಅಂತ ದಿವ್ಯಾ ಹೇಳ್ಕೊಂಡು ಅವಳ ಹಿಂದೆನೆ ಬರ್ತಿರ್ತಾನೆ. ಏ ಸೂರ್ಯ ಬಾರ ಇಲ್ಲಿ ಅಂತ ಮನೋಜ ಕರೆದಾಗ, ಏನಾ ಅಂತ ಹೇಳ್ಕೊಂಡು ಸೂರ್ಯ ಹತ್ರ ಹೋಗ್ತಾನೆ. ಆಗ ಮನೋಜ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಆಚೆ ಹೋಗ್ತಾನೆ. ಥ್ಯಾಂಕ್ಸ್ ನನ್ಗೆ ಯಾಕೋ ಹೇಳ್ತಾನೆ, ಥ್ಯಾಂಕ್ಸ್ ಏನು ಪೆಂಗ್ಯಾ ಅಂತ ಹೇಳ್ಕೊಂಡು ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ, ಅದೇ ಅಸೋಸಿಯೇಷನ್ ಅಲ್ಲಿ ಹೆಲ್ಪ್ ಅಂದ್ವಲ್ಲ ಅದ್ರ ಬಗ್ಗೆ ಅವ್ರ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು ಅಂತ ನೀನಾ ಹೇಳ್ತಾಳೆ. ಪರವಾಗಿಲ್ವೇ, ಈ ಪೆಂಗಿಂಗೆ ಥ್ಯಾಂಕ್ಸ್ ಹೇಳೋಷ್ಟೆಲ್ಲ ದೊಡ್ಡ ಮನ್ಸ್ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಈ ಕಡೆ ವಿಶಾಲಾಕ್ಷಿ ಮನೆಗೆ ಹೂ ಮಾರೋರೆಲ್ರು ಹೋಗ್ತಾರೆ. ಹೋಗಿ, ಅಕ್ಕ ಇಷ್ಟ ದಿವಸ ನೀವ್ ಯಾರನ್ನ ಗೆಲ್ಸಿ ಅಂತ ಹೇಳ್ತಿದ್ರೋ ಅವ್ರನ್ನೇ ಗೆಲ್ಲಿಸ್ತಾ ಇರ್ದಿ. ಸ್ವಲ್ಪ ವರ್ಷದ ಹಿಂದೆ ನೀವೇ ಲೀಡರ್ ಆಗಿದ್ರಿ, ಇವಾಗ ಬೇರೆ ಯಾರ್ಯಾರೋ ಇದಾರೆ, ಅದಕ್ಕೆ ಈ ಸಲ ಎಲೆಕ್ಷನ್ಗೆ ನೀವೇ ನಿಂತ್ಕೊಳ್ಳಿ ಅಕ್ಕ ಅಂತ ಅವ್ರೆಲ್ರು ಹೇಳ್ತಿರ್ತಾರೆ. ಅದಕ್ಕೆ ವಿಶಾಲಾಕ್ಷಿ ಬೇಡ ಅಂತ ಹೇಳ್ಬೇಕಾದ್ರೆ ಅವ್ರೆಲ್ರು ಸೇರಿ ವಿಶಾಲಾಕ್ಷಿನ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಒಪ್ಪಿಸ್ತಾರೆ. ಹಾಗೆ ಬಂದಿರೋ ಜನರೆಲ್ರು, ನೀವು ನಮ್ಗೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಹಾಗಿದ್ಮೇಲೆ ನಮ್ ಎಲ್ಲಾ ಓಟು ನಿಮ್ಗೆ ಹಾಕ್ತಿವಿ ಅಂತ ಹೇಳ್ತಿರ್ತಾರೆ. ಹಾಗೆ ಎಲೆಕ್ಷನ್ ಎಲ್ಲ ಯಾಕೆ, ನಿಮ್ಮನ್ನೇ ಡೈರೆಕ್ಟ್ ಆಗಿ ಲೀಡರ್ ಮಾಡ್ಬಿಡ್ತೀವಿ ಅಂತ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಎಲೆಕ್ಷನ್ ಆಗ್ಲೇಬೇಕು ಅಲ್ಲ, ಒಂದು ಕಾಂಪಿಟೇಷನ್ ಅಂದ್ಮೇಲೆ ಪೈಪೋಟಿ ಇರ್ಬೇಕಲ್ವಾ, ಹಂಗೆ ಗೆದ್ದು ನಿಂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ, ಎಲೆಕ್ಷನ್ ಇರ್ಲಿ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಯ್ತಮ್ಮ, ಎಲೆಕ್ಷನ್ಗೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೋತೀವಿ ಅಂತ ಹೇಳ್ತಾ ಅದೇನ್ರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಕ್ಕ ಸೂಪರ್ ಅಕ್ಕ, ಹಾಗಿದ್ರೆ ಮತ್ತೆ ನಮ್ಮ ಹಳೆ ವಿಶಾಲಾಕ್ಷಿ ಅಕ್ಕ ವಾಪಸ್ ಬಂದಂಗಾಗತ್ತೆ, ನೀವ್ ನಿಂತ್ಕೊಳ್ಳಿ ಅಕ್ಕ, ನೀವೇ ಗೆಲ್ಲೋದು ಅಂತ ವಿಶಾಲಾಕ್ಷಿ ಚೇಲ ವಿಶಾಲು ಹತ್ರ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ಫೋನ್ ಮಾಡಿ ಮೀನನ್ನ ತನ್ ಗ್ಯಾರೇಜ್ ಹತ್ರ ಕರ್ಸಿರ್ತಾನೆ. ಯಾಕ್ರಿ ಈ ರೀತಿ ನನ್ನನ್ನು ಫೋನ್ ಮಾಡ್ ಕರ್ದ್ರಿ, ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಇತ್ತು ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯ ಮೀನಮ್ಮ ಬಾಯ್ಲಿ, ನೀನನ್ನ ನೋಡೋದಿಕ್ಕೆ ಯಾರ್ಯಾರು ಬಂದಿದ್ದಾರೆ ನೋಡು ಅಂತ ಸೂರ್ಯ ಹೇಳ್ತಾನೆ. ಇವ್ರು ಯಾರು ಅಂತ ನನಗ್ ಗೊತ್ತಿಲ್ವಾ, ಇವ್ರೆಲ್ರು ಹೂಕಟ್ಟ ಸಂಘದಿಂದ ಬಂದಿರೋದಲ್ವಾ, ನಾನು ಅಲ್ಲಿ ಮೆಂಬರ್ ಆಗಿದ್ದೀನಿ, ನನಗ್ ಗೊತ್ತಿಲ್ವಾ ಅಂತ ಹೇಳ್ತಾ ಮೀನಾ ಅಲ್ಲಿ ಬಂದಿರೋ ಜನರ ಹತ್ರ ಎಲ್ಲ ಮಾತಾಡ್ತಿರ್ತಾಳೆ. ಹೌದು ದಿಢೀರಂತ ಯಾಕೆ ಬಂದಿರೋದು ಅಂತ ಮೀನಾ ವಿಚಾರಿಸ್ಬೇಕಾದ್ರೆ, ಮೀನಾ ಈ ಸಲ ಎಲೆಕ್ಷನ್ಗೆ ನೀನೇ ನಿಂತ್ಕೋಬೇಕಮ್ಮ ಅಂತ ಅವ್ರೆಲ್ರು ಕೇಳ್ಕೊತಿರ್ತಾರೆ. ಅಯ್ಯೋ ನಾನಾ, ಇಲ್ಲಕ್ಕ ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲಮ್ಮ ನಮ್ ಬಗ್ಗೆ ಚೆನ್ನಾಗ್ ಗೊತ್ತಿರೋಳ್ ನೀನು, ನಮ್ ಕಷ್ಟನ ಅರ್ಥ ಮಾಡ್ಕೊಂಡಿರೋಳ್ ನೀನು ಅಧ್ಯಕ್ಷೆ ಅದೇ ಅಂತಂದ್ರೆ ನಮ್ಮೆಲ್ರ ಕಷ್ಟನೂ ಸರಿ ಹೋಗುತ್ತೆ ಅಂತ ಅಲ್ಲಿ ಬಂದಿರೋರೆಲ್ರು ಹೇಳ್ತಿರ್ತಾರೆ. ನೋಡು ಮೀನಾ, ಈ ಸಲಿ ವಿಶಾಲಾಕ್ಷಿ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದಾಳೆ, ಅವಳೇನಾದ್ರೂ ಬಂದು ಅಂತಂದ್ರೆ ನಮ್ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗೋಗುತ್ತೆ, ಅರ್ಥ ಮಾಡ್ಕೊ. ಯಾರಿಗೂ ಅವಳು ಮರ್ಯಾದೆನೆ ಕೊಡೋದಿಲ್ಲ, ಅಷ್ಟೇ ಯಾಕೆ ನಮ್ಗೆ ಯಾರಿಗೂ ಆರ್ಡರ್ಗಳೇ ಸಿಗ್ದೇ ಇರೋ ರೀತಿ ಮಾಡ್ಬಿಡ್ತಾಳೆ. ಅದು ಅಲ್ದೆ ಅನ್ಯಾಯದ ಬಡ್ಡಿನ ಕಲೆಕ್ಟ್ ಮಾಡ್ತಾಳೆ. ಸಂಘದಲ್ಲಿರೋ ಮೆಂಬರ್ಗಳನ್ನೆಲ್ರನ್ನ ಒಳ್ಳೆ ಕೆಲಸದವ್ರ ತರ ನೋಡ್ತಾಳೆ. ನಮ್ಮಲ್ಲಿ ಎಷ್ಟ್ ಜನ ಹೂವಿನ ಅಂಗಡಿಯವ್ರದ್ದು ಅಂಗಡಿಗಳನ್ನ ಕಿತ್ಕೊಂಡಿದಾಳ್ ಗೊತ್ತಾ, ಆ ಹೂ ಅಂಗಡಿಯವರೆಲ್ಲ ಇವಾಗ ಅವಳ ಹತ್ರ ಕೆಲ್ಸಗಾರರಾಗಿ ಕೆಲ್ಸ ಮಾಡ್ಕೊಂಡಿದ್ದಾರೆ ಅಂತ ಪರಿಸ್ಥಿತಿ ತಂದ್ಬಿಟ್ಟಿದಾಳೆ. ನೋಡಮ್ಮ, ನೀನು ಅವಳಿಂದ ನಮ್ಮನ್ನ ಬಚಾವ್ ಮಾಡ್ಬೇಕು, ಅವಳ ವಿರುದ್ಧವಾಗಿ ನೀನು ಗೆದ್ದು ನಮ್ ಎಲ್ರಿಗೂ ಒಂದು ಒಳ್ಳೆ ನೆಲೆನ ತೋರ್ಸ್ಕೊಡ್ಬೇಕು ಅಂತ ಆ ಹೂಟವರೆಲ್ರು ತುಂಬಾನೇ ಕೇಳ್ಕೊತಾರೆ. ಅದಕ್ಕೆ ಮೀನಾ ಬೇಡ, ನನ್ನಿಂದ ಆಗೋದಿಲ್ಲ ಅಂತ ಹೋಗ್ಬೇಕಾದ್ರೆ ಸೂರ್ಯ ಮತ್ತೆ ಅವನ್ ಫ್ರೆಂಡ್ಸ್ ಎಲ್ಲ ಸೇರಿ ನೀನನ್ನ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಒಪ್ಪಿಸ್ತಾರೆ. ಅದನ್ನ ಕೇಳಿ ಅಲ್ಲಿ ಬಂದಿರೋರೆಲ್ರಿಗೂ ತುಂಬಾನೇ ಖುಷಿ ಆಗತ್ತೆ. ಮೀನಾ ನೀನೇನು ತಲೆ ಕೆಡ್ಸ್ಕೋಬೇಡ, ನೀನೇ ಖಂಡಿತ ಗೆಲ್ಲೋದು ಅಂತ ಹೇಳ್ತಾ ಅಲ್ಲಿ ಬಂದಿರೋರೆಲ್ರು ಹೊರಟ್ರೆ ಸೂರ್ಯ ಮಾತ್ರ
ಕಂಗ್ರ್ಯಾಚುಲೇಷನ್ ಮೀನಮ್ಮ ಅಂತ ಹೇಳ್ತಾ ಮೀನನ್ನ ಹೊಗಳ್ತಿರ್ತಾನೆ. ಈ ಕಡೆ ವಿಶಾಲಾಕ್ಷಿಗೆ ಮೀನಾ ತನ್ ವಿರುದ್ಧವಾಗಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾ ಇರೋದ್ರ ಬಗ್ಗೆ ಗೊತ್ತಾಗತ್ತೆ. ಹೇಗಾದ್ರೂ ಮಾಡಿ ಇವಳನ್ನ ನಾನು ಮಟ್ಟ ಹಾಕ್ಲೇಬೇಕಲ್ಲ, ಇವಳು ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಆ ರೀತಿ ಏನಾದ್ರೂ ಮಾಡ್ಬೇಕಲ್ಲ ಅಂತ ವಿಶಾಲು ಯೋಚನೆ ಮಾಡ್ತಿರ್ತಾಳೆ. ಏನಕ್ಕ, ನಿಮ್ ಬೈದಲ್ಲಿ ಯಾರು ನಿಮ್ ವಿರುದ್ಧವಾಗಿ ನಿಂತ್ಕೊಳಲ್ಲ ಅಂತ ಅನ್ಕೊಂಡಿದ್ರೆ ಈಗ ನಿಮ್ ವಿರುದ್ಧವಾಗಿ ಮೀನಾ ನಿಂತ್ಕೋತಾ ಇದಾಳಲ್ಲಕ್ಕ. ಅದು ಅಲ್ದೆ ಈ ಏರಿಯಾದಲ್ಲಿ ಅವಳಿಗೆ ಸ್ವಲ್ಪ ಒಳ್ಳೆ ಹೆಸರಿದೆ. ಇವಳೇನಾದ್ರೂ ನಿಮ್ ವಿರುದ್ಧ ನಿಂತು ಗೆದ್ಬಿಟ್ರೆ ನಿಮ್ ಮರ್ಯಾದೆಲ್ಲ ಹೊತ್ತಾಗುತ್ತಲ್ಲಕ್ಕ. ಆಮೇಲೆ ಯಾರು ನಿಮ್ಮನ್ನ ನೋಡಿದ್ರೆ ಭಯನೇ ಪಡೋದಿಲ್ವಲ್ಲಕ್ಕ, ಏನಕ್ಕ ಮಾಡೋದು ಅಂತ ವಿಶಾಲು ಚೇಲ ಕೇಳ್ತಿರ್ತಾನೆ. ಏಯ್, ನಾನು ಎಲೆಕ್ಷನ್ ನಿಲ್ತಾ ಇರೋದ್ರ ಬಗ್ಗೆ ಅವಳಿಗೆ ಗೊತ್ತಿದ್ಯಾ ಅಥವಾ ಗೊತ್ತಿಲ್ದೆ ನಾಮಿನೇಷನ್ ಲೆಟರ್ ಏನಾದ್ರು ತಗೊಂಡೋದ್ಲಾ? ಅವಳಿಗೆ ನಾನ್ ನಿಂತ್ಕೊಳ್ತಾ ಇರೋದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಕಣ. ಯಾರೋ ಬೇರೆಯವ್ರು ಇದಾರೆ ಅಂತ ಅವಳು ನಿಂತ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೇಕು ಅಂತ ವಿಶಾಲು ಹೇಳ್ತಾಳೆ. ಇದ್ರೂ ಇರ್ಬೋದು ಅಕ್ಕ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ನೋಡ, ಈ ಸಲಿ ಈ ವಿಶಾಲು ನಿಂತ್ಕೊಳ್ತಾ ಇರೋದು ಎಲೆಕ್ಷನ್ಗೆ ಅಂತ ಹೋಗಿ ಹೇಳ್ಬಿಡು ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಕ್ಕ, ಅವಳು ನಾಮಿನೇಷನ್ ಲೆಟರ್ ತಗೊಂಡ್ ಹೋಗಕ್ಕೆ ಅಂತ ಬಂದಾಗ ಅವಳಿಗೆ ಇಷ್ಟ ಇರ್ಲಿಲ್ವಂತೆ. ಅವಳ ಜೊತೆಲಿರೋರು ಬಲವಂತ ಮಾಡಿ ಅವಳಿಗೆ ನಿಲ್ಲಿಸ್ತಾ ಇರೋದು. ಆಮೇಲೆ ನೀವೇ ಅವಳ ಎದುರಾಳಿ ಅಂತ ಗೊತ್ತಾಗ್ತಿದ್ದಂಗೆ ನಾನು ಇದ್ರಲ್ಲಿ ನಿಂತ್ಕೋತೀನಿ ಅಂತ ಧೈರ್ಯವಾಗಿ ಹೇಳಿದಾಳಂತೆ ಅಂತ ವಿಶಾಲ ಚೇಲಗಳು ಹೇಳ್ತಿರ್ತಾರೆ. ಏನು, ನಾನ್ ನಿಂತ್ಕೋತಾ ಇದೀನಿ ಅಂತ ಗೊತ್ತಾದ್ಮೇಲೆ ಅವಳು ಇಷ್ಟೊಂದು ದುರಂಕಾರ ತೋರಿಸ್ತಿದ್ದಾಳ? ಅವಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ. ಅವಳು ಎಲೆಕ್ಷನ್ ಅಲ್ಲಿ ನಿಂತ್ಕೋಬಾರ್ದು, ನನ್ನ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಅವಳಿಗೆ ಎಷ್ಟು ಧೈರ್ಯ ಅಂತ ವಿಶಾಲು ಕೋಪದಲ್ಲಿ ಹೇಳ್ತಾಳೆ. ಅಕ್ಕ, ಸುಮ್ನೆ ಅವಳ ಕತೆನೆ ಮುಗಿಸ್ಬಿಡ್ಲಾ ಅಥವಾ ಎಲೆಕ್ಷನ್ ಮುಗಿಯೋವರೆಗೂ ಅವಳ ಮೇಲಕ್ಕೆ ಎದ್ದಾಳ್ಬಾರ್ದು ಅಂತದೇನಾದ್ರು ಮಾಡ್ಬಿಡ್ಲಾ ಅಂತ ಅವ್ನ್ ಚೇಲಗಳು ಕೇಳ್ತಿರ್ತಾರೆ. ಬೇಡ ಕಣ, ಈಗ್ಲೇ ಯಾಕೆ ಸುಮ್ನೆ ಇದೆಲ್ಲ, ಮೊದ್ಲು ಅವಳಿಗೆ ವಾರ್ನಿಂಗ್ ಕೊಡೋಣ. ಅವಳಾಗವಳೆ ಈ ಎಲೆಕ್ಷನ್ ಬೇಡ ಅಂತ ಬಿಟ್ಟು ಹೋಗ್ಬೇಕು, ಆ ರೀತಿ ಮಾಡೋಣ ಅಂತ ವಿಶಾಲು ಹೇಳ್ತಿರ್ತಾಳೆ. ಅಕ್ಕ, ಆ ಮೀನಾ ಬೇಡ ಅಂತ ಬಿಟ್ಟು ಹೋದ್ರು ಆ ಸೂರ್ಯ ಸುಮ್ನೆ ಬಿಡೋನಲ್ಲಕ್ಕ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ಯಾರ್ ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ನನ್ ಚೆನ್ನಾಗ್ ಗೊತ್ತು ಕಣ. ಯಾವ ಬಟನ್ ಒತ್ತಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ನನಗ್ ಗೊತ್ತು. ಆ ಸ್ವಿಚ್ ಹತ್ರ ನಾನೇ ಹೋಗಿ ನೋಡ್ಕೊತೀನಿ ಕಣ ಅಂತ ವಿಶಾಲು ಹೇಳ್ತಿರ್ತಾಳೆ. ಹಾಗೆ ವಿಶಾಲು ಶಾಂತಿಗೆ ಫೋನ್ ಮಾಡಿ ಕಸ್ತೂರಿ ಮನೆಗ್ ಬೇಡ, ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ಅವಳನ್ನ ಹೋಟ್ಲಿಗೆ ಕರ್ಕೋತಾಳೆ. ಈ ಕಡೆ ಮೀನಾ ಎಲೆಕ್ಷನ್ ಅಲ್ಲಿ ನಿಂತಿರೋದ್ರ ಬಗ್ಗೆ ತಾರಂಗೆ ಗೊತ್ತಾಗತ್ತೆ. ಆಗ ತಾರಾ ಇದನ್ನ ಕೇಳಿನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ಮೀನಾ ಅವರು ನಿಂತ್ಕೋತಾ ಇರೋದು ನಮ್ಮಮ್ಮನ್ ವಿರುದ್ಧ. ಅವ್ರಿಗೇನಾದ್ರು ನಮ್ಮಮ್ಮ ತೊಂದ್ರೆ ಮಾಡ್ತಾರೋ ಏನೋ ಅಂತ ತಾರಂಗೆ ಭಯ ಆಗೋದಿಕ್ಕೆ ಶುರು ಆಗತ್ತೆ. ಈ ವಿಷಯನ ಹೇಗಾದ್ರೂ ಮಾಡಿ ಸೂರ್ಯನ ಹತ್ರ ಹೇಳಲೇಬೇಕು ಅಂತ ಸೂರ್ಯನ ಮೀಟ್ ಮಾಡೋದಿಕ್ಕೆ ಅಂತ ಫೋನ್ ಮಾಡಿದಾಗ ತಾನು ಮೀನಿನ ಮನೇಲಿರೋ ವಿಷಯನ ಸೂರ್ಯ ಹೇಳ್ತಾನೆ. ಸರಿ ಅಣ್ಣ, ನಾನ್ ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ತಾರಾ ಕುಸುಮ ಅವ್ರ ಮನೆಗೆ ಹೋಗ್ತಾಳೆ. ಅದ್ಗೆ ನೀವು ಎಲೆಕ್ಷನ್ ನಿಲ್ತಿದಿರಲ್ಲ, ಇದು ಸರಿ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ತಾರಾ ಕೇಳ್ಬೇಕಾದ್ರೆ, ಯಾಕ್ ತರ ಈ ರೀತಿ ಕೇಳ್ತಾ ಇದ್ಯಾ ಅಂತ ಮೀನಾ ಕೇಳ್ತಾಳೆ. ಅದು ಹಾಗಲ್ಲ ಅದ್ಗೆ, ಇವಾಗ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಅಂತ ಕೆಲವರು ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಮಟ್ಟಕ್ ಬೇಕಾದ್ರೂ ಎಳಿತಾರೆ. ಅದಕ್ಕೆ ಹೇಳ್ದೆ ಅಂತ ತಾರಾ ಇಂಡೈರೆಕ್ಟ್ ಆಗಿ ವಿಶಾಲು ಬಗ್ಗೆ ಹೇಳೋದಿಕ್ಕೆ ಅಂತ ನೋಡ್ತಾಳೆ. ಏ ತಾರಾ, ಯಾಕಿಂಗ್ ಹೇಳ್ತಾ ಇದ್ಯಾ? ಇದೇನೋ ರಾಜಕೀಯನ ಪೈಪೋಟಿ ನಡ್ಸೋದಿಕ್ಕೆ ಅಂತ ಮಂಜ ಹೇಳ್ತಿರ್ತಾನೆ. ಅದು ಹಾಗಲ್ಲ ಮಂಜ, ಎಲ್ರೂ ಒಂದೇ ತರ ಇರೋದಿಲ್ವಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ತಾರಾ ಏನೇನು ಹೇಳ್ದೆ ಸುಮ್ನಾಗ್ಬಿಡ್ತಾಳೆ. ಹೌದು ಮೀನಾ, ನನ್ಗೆ ಆ ವಿಶಾಲು ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಅವಳು ಏನ್ ಮಾಡ್ತಾಳೋ ಏನೋ ಅಂತ ನಂಗ್ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ನೀವ್ ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೋಬೇಡಿ, ನಮ್ ಎದುರುಗಡೆ ಯಾರು ನಿಂತ್ಕೊಂಡ್ರೆ ನಮ್ಗೇನು? ಮೀನಾ ಒಬ್ಬ ಲೀಡರ್ ಆಗಿ 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅದು ನಮ್ಗೆ ತುಂಬಾ ಖುಷಿ ಆಗುತ್ತಲ್ವಾ? ಅವಳು ಇದ್ರಲ್ಲಿ ಗೆದ್ದು ವಿನ್ ಆಗ್ಲೇಬೇಕು ಅಂತ ಇದ್ರೆ ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗೋದಿಲ್ಲ, ನೀವ್ ತಲೆ ಕೆಡ್ಸ್ಕೋಬೇಡಿ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಆದ್ರೆ ತಾರಂಗ್ ಮಾತ್ರ ವಿಶಾಲಾಕ್ಷಿನ ನೆನೆಸ್ಕೊಂಡು ಏನಾಗುತ್ತೋ ಏನು ಅಂತ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ನೊಂದ್ಕೊಂಡು ಭಯನು ಪಡ್ತಿರ್ತಾಳೆ. ಈ ವಿಷಯನ ಅಣ್ಣನ ಹತ್ರ ಹೇಗ್ ಹೇಳೋದು, ಅವ್ರಿಗೆ ಹೇಗ್ ಅರ್ಥ ಮಾಡ್ಸೋದು ಅಂತ ತಾರಾ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಸೂರ್ಯ ತಾರನ್ ಮುಖ ನೋಡಿ, ಯಾಕಮ್ಮ ತಾರ ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಏನು ಇಲ್ಲ ಅಣ್ಣ ಅಂತ ಹೇಳಿ ತಾರ ಸುಮ್ನಾಗ್ಬಿಡ್ತಾಳೆ. ತಾರನ್ ಮನ್ಸಲ್ಲಿ ಏನೋ ಓಡ್ತಾ ಇದೆ, ಅದನ್ನ ಇವಳು ನನ್ನ ಹತ್ರ ಹೇಳ್ತಾ ಇಲ್ಲ ಅಂತ ಸೂರ್ಯನ್ಗೆ ಡೌಟ್ ಬರುತ್ತೆ. ತಂಗಿ ಮನ್ಸಲ್ಲಿರೋ ನೋವನ್ನ ಸೂರ್ಯ ಅರ್ಥ ಮಾಡ್ಕೋತಾನ. ವಿಶಾಲಾಕ್ಷಿಯಿಂದ ಆಗೋ ಅಂತ ತೊಂದ್ರೆಯಿಂದ ನೀನನ್ನ ಕಾಪಾಡ್ಕೋತಾನ ಸೂರ್ಯ, ಅಥವಾ ತಾನೇ ಹೋಗಿ ವಿಶಾಲಿಗೆ ಚೆನ್ನಾಗ್ ಹೋಗುದು ತಾರಾ ಬುದ್ಧಿ ಕಲಿಸ್ತಾಳ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.